ನಾಯಕರುಗಳೆಲ್ಲ ಇವತ್ತು ನಾವು ಸೇರಿದ್ದೇವೆ. ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 2 ಬಾರಿ ನಾನು ನಿಮ್ಮ ಅಭ್ಯರ್ಥಿ ಆಗಿದ್ದೆ. ತಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನನ್ನನ್ನು ಗೆಲ್ಲಿಸುವುದಕ್ಕೆ ಹೋರಾಟ ಮಾಡಿದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ನಂದೇ ಆದಂತಹ ಯಾವುದೇ ಒಂದು ವ್ಯಕ್ತಿತ್ವ ಅಥವಾ ಒಂದು ರೀತಿಯ ಏನೇ ಒಂದು ಪೊಸಿಷನ್ ಇದ್ರೆ ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವೆಲ್ಲರಿಂದ ಇದೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. 2 ಬಾರಿ ನಾವು ದೊಡ್ಡ ಪ್ರಯತ್ನ ಮಾಡಿದ್ವಿ. ಹೋದ ಬಾರಿ ಹತ್ರ ಬಂದು ನಾವು ಪರಾಜಿತನಾಗಿದ್ದೇವೆ. ಆದ್ರೆ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು ನಾವು ಸೇರಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಮಾತ್ರ ಸೇರಿದ್ದೀವಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಅಭ್ಯರ್ಥಿ ಇಲ್ಲೇ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ರವರು. ಅವರು ಕೂಡ ಒಬ್ಬ ಯುವಕರು, ಒಬ್ಬ ವಿದ್ಯಾವಂತ ಯುವಕ, ವಿದ್ಯಾ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂತ ಯುವಕ. ಈ ಕಾಲದಲ್ಲಿ ವಿದ್ಯಾ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ತಮ್ಮದೇ ಆದಂತ ಅವ್ರಿಗೆ ಶಕ್ತಿ ಇದ್ರೆ ಮಾತ್ರ ವಿದ್ಯಾಸಂಸ್ಥೆ ನಡೆಯೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಎಲ್ಲರೂ ನಡೆಸೋದಕ್ಕೆ ಆಗೋದಿಲ್ಲ. ಸೊ ಬೇರೆಯವ್ರನ್ನು ವಿದ್ಯೆ ಕೊಡ್ತಕ್ಕಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಒಬ್ಬ ಯುವಕ, ವಿದ್ಯಾವಂತ ಯುವಕ, ಮತ್ತೆ ಪಕ್ಷದ ಒಬ್ಬ ಕಾರ್ಯಕರ್ತ, ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರ ಜೊತೆಗೆ ನಾನು ಕೂಡ ಮೊನ್ನೆ ತೆಲಂಗಾಣದಲ್ಲಿ ಕೆಲಸ ಮಾಡಿದ್ದೇನೆ. ಬಹಳ ಕಮಿಟೆಡ್ ಆಗಿ, ಡೌನ್ ಟು ಅರ್ತ್ ಆಗಿ, ಬೀದಿಗೆ ಬಂದು ಇಳಿದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಮನ್ಸೂರ್ ಅಲಿ ಖಾನ್ ಇದೆ. ಅವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಮತ್ತೆ ಬಹಳ ಸಂತೋಷದ ವಿಚಾರ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ನನಗೆ, ಏನಾಗ್ಬೋದು ರಿಸಲ್ಟ್, ಏನಾಗುತ್ತೆ ಕೇಂದ್ರ ಕ್ಷೇತ್ರದಲ್ಲಿ ಅಂತ. ನನ್ಗೆ ಇರ್ತಕ್ಕಂಥ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಬಾರಿ ನಾವು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತೇವೆ. ಹೋದ ಬಾರಿನೇ ಗೆಲ್ಬೇಕಾಗಿತ್ತು ನಾವು. ಯಾತಕ್ಕೆ ಸೋತ್ವಿ ಹೋದ ಬಾರಿ? ಚುನಾವಣೆಯ 1 ತಿಂಗಳ ಹಿಂದೆ ಏನಾಯ್ತು? ಒಂದು ಘಟನೆ ಆಯ್ತು ಇಡೀ ದೇಶದಲ್ಲಿ. ಆ ಘಟನೆ ಏನು? ಪುಲ್ವಾಮಾದಲ್ಲಿ ನಮ್ಮ 40 ಸೈನಿಕರನ್ನು ಬಾಂಬ್ ಹಾಕಿ ಕೊಂದ್ರು. ಯಾರು ಕೊಂದ್ರು ಅಂತ ನಮ್ಗೆ ಗೊತ್ತಿಲ್ಲ. ಪುಲ್ವಾಮಾದಲ್ಲಿ 40 ಸೈನಿಕರನ್ನು ಚುನಾವಣೆಯ 1 ತಿಂಗಳ ಹಿಂದೆ ನಮ್ಮ ವಿನಯ್ ಕುಮಾರ್ ಸೊರಕೆರ್ ಅವರು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮೂಲಕ ನಾನು ಸ್ವಾಗತಿಸ್ತಾ ಇದ್ದೇನೆ. ಆ 40 ಜನ ಸೈನಿಕರ ಬಲಿದಾನ ಏನಿದೆಯಲ್ಲ, ಆ ಇಶ್ಯೂ ಅನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದವರು ಬಹಳ ದೊಡ್ಡ ಮಟ್ಟದ ಪ್ರಚಾರ ಮಾಡಿಕೊಂಡು ಅವರ ಬಲಿದಾನದ ಮೇಲೆ ತಮ್ಮ ರಾಜಕೀಯ ಬೇಲೆ ಬಯಸಿಕೊಂಡ್ರು, ತಮ್ಮ ರಾಜಕೀಯದ ಲಾಭವನ್ನು ಪಡ್ಕೊಂಡ್ರು. ಯಡಿಯೂರಪ್ಪನವರು ಹೇಳಿದ್ರು, ಅಲ್ಲಿ 40 ಜನ ಸತ್ತೋಗಿದ್ದಾರೆ ಸೈನಿಕರು, ಇಲ್ಲಿ ನಾವು 20 ಸೀಟ್ ಗೆಲ್ತೀವಿ ಅಂತ. ಇವರು ನಮ್ಮ ಸೈನಿಕರು ಸತ್ರು ಸಹ ಇವ್ರಿಗೆ ರಾಜಕೀಯ ಲಾಭ ಬರಬೇಕು. ಜನರ ರಕ್ತದ ಮೇಲೆ ಬೆಳೀತಕ್ಕಂತ ಪಕ್ಷ ಇದು ಭಾರತೀಯ ಜನತಾ ಪಕ್ಷ. ನಮ್ ತರ ಎಲ್ಲರಿಗೂ ಜೊತೆಗೆ ತಗೊಂಡು, ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಈ ದೇಶವನ್ನು ಒಂದಾಗಿ ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಪಕ್ಷ ಅಲ್ಲ ಅದು. ಯಾರಾದ್ರೂ ಸಾಯ್ಬೇಕು, ಅವರ ರಕ್ತದ ಮೇಲೆ, ಅವರ ಹೆಣದ ಮೇಲೆ ಅವರು ರಾಜಕಾರಣ ಮಾಡಿಕೊಂಡು ಚುನಾವಣೆಗಳನ್ನು ಗೆಲ್ಲಿಸ್ತಾ ಇರಬೇಕು.
ಗೆದ್ದು ಹೋಗ್ತಾ ಇರಬೇಕು, ಅವರ ಸಿದ್ಧಾಂತ. ಆಮೇಲೆ ಏನಾಯ್ತು, ನಾವು 60-70 ಸಾವಿರದಿಂದ ಸೋತಿದ್ದೀವಿ ಹೋದ ಬಾರಿ. ಜನ ಬಹಳ ಭಾವುಕರಾದ್ರು, ಏನಪ್ಪಾ ಈ ತರ ಆಯ್ತಲ್ಲ, ಇನ್ನೊಂದು ಬಾರಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಜನ ತೀರ್ಮಾನ ಮಾಡಿ ಅವ್ರಿಗೆ ವೋಟ್ ಹಾಕಿದ್ರು. ನಮ್ಗೆ ವೋಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂತು, ನಾವು ಸೋತಿದ್ದೇವೆ. ಆದರೆ ಅದಾದ ನಂತರ ಅವ್ರದೇ ಪಕ್ಷದ ಒಬ್ಬ ಹಿರಿಯ ನಾಯಕರು ಆ ಪುಲ್ವಾಮಾ ಘಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರ ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥ ಸತ್ಯಪಾಲ್ ಮಲಿಕ್ ಅವರು ಬಹಿರಂಗವಾಗಿ ಹೇಳ್ತಾರೆ, ಈ 40 ಜನನ ಸಾಯಿಸಿರದೆ ಬಿಜೆಪಿಯವರು. ಅವ್ರು ನಾವ್ ಹೇಳ್ತಾ ಇಲ್ಲ, ನಾವ್ ಹೇಳಿದೀವಾ? ಯಾರು ಹೇಳಿರೋದು? ಅವರ ಪಕ್ಷದ ಹಿರಿಯ ನಾಯಕರು, ಗವರ್ನರ್ ಆಗಿರ್ತಕ್ಕಂಥವ್ರು ಬಹಿರಂಗವಾಗಿ ಆಚೆ ಬಂದು ಹೇಳ್ತಾರೆ, ಇವರು ರಾಜಕಾರಣಕ್ಕೋಸ್ಕರ ನಮ್ಮ ಸೈನಿಕರನ್ನು ಸಾಯಿಸಿದ್ರು. ಆ ಸಂದರ್ಭ ಮುಗೀತಲ್ಲ, ವೋಟ್ ಆಗಾಯ್ತು, ಅವ್ರು ಗೆದ್ದಾಯ್ತು, ಆಮೇಲೆ ಬಹಿರಂಗ ಆಗಿದೆ. ಆದ್ರೆ ನಾನು ಇವತ್ತು ಏನ್ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ನಮ್ಮ ವೋಟ್ ಇಂಟ್ಯಾಕ್ಟ್ ಇದೆ, ನಮ್ಮ ಕಾರ್ಯಕರ್ತರ ಶಕ್ತಿ ಕೂಡ ನಮ್ಮಲ್ಲಿ ಇಂಟ್ಯಾಕ್ಟ್ ಇದೆ. ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ತೀರ್ಮಾನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಕ್ಷೇತ್ರ ಕೈ ಇಡಲೇಬೇಕು, ಅಷ್ಟು ಶಕ್ತಿ ನಮ್ಮ ಕಾರ್ಯಕರ್ತರ ಕೈಯಲ್ಲಿ ಇದೆ. ಇಂಥ ಅಪಪ್ರಚಾರದಲ್ಲಿ ಇಂಥ ಒಂದು ಬೇರೆ ಬೇರೆ ಘಟನೆಗಳನ್ನು ಮಾಡಿಸಿ ಸುಳ್ಳನ್ನು ಹೇಳಿ ನಾವೇ ಈ ದೇಶಕ್ಕೆ ರಕ್ಷಣೆ ಮಾಡಿ ನಮ್ಗೆ ಇರೋದು ಧೈರ್ಯ, ನಮ್ಗೆ ಇರೋದು ಕೆಪಾಸಿಟಿ ಅಂತ ಸುಳ್ಳಿನ ಪ್ರಚಾರದ ಮೇಲೆ ಅವ್ರು ಗೆಲ್ಲಿರ್ತಕ್ಕಂಥದ್ದು. ಇದೇ ಅಸೆಂಬ್ಲಿ ಎಲೆಕ್ಷನ್ ಆಯ್ತು ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ, 1 ಲಕ್ಷಕ್ಕಿಂತ ಹೆಚ್ಚಾಗಿ ವೋಟ್ ಪಡೆದಿರ್ತಕ್ಕಂಥ, ಲೀಡ್ ಪಡೆದಿರ್ತಕ್ಕಂಥ ಪಕ್ಷ ಯಾವುದು ಹೇಳಿ? ಯಾವುದು? ಕಾಂಗ್ರೆಸ್. ಆ ಲೀಡ್ ಬರ್ಬೇಕಾದ್ರೆ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಮಾಡಿದ್ದೀರಿ? ನೀವೇ ಮಾಡಿರೋದು ಕೆಲಸ. ಆವಾಗ ನಮ್ಗೆ ಲೀಡ್ ಬಂದಿದೆ. ಇವತ್ತು ಅದೇ ಒಂದು ತೀರ್ಮಾನ ಮಾಡಿಕೊಂಡು, ಒಂದು ಸಂಕಲ್ಪ ಮಾಡಿಕೊಂಡು ಹೊರಟ್ರೆ ನಮ್ಮ ಪಕ್ಷ ಮತ್ತೆ ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆಲ್ಲೋದಿಕ್ಕೆ ಏನಾದ್ರೂ ಎರಡನೇ ಮಾತು ಇದೆಯಾ ಅಂತ ನಾನು ನಿಮ್ಗೆ ಕೇಳಕ್ಕೆ ಬಯಸ್ತಾ ಇದ್ದೇನೆ. 1 ವರ್ಷ ಆಗಿದೆ ನಮ್ಮ ಸರ್ಕಾರ ಬಂದು. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಜನಪರವಾದಂತ ಸರ್ಕಾರ ನಡೀತಾ ಇದೆ. ಈ 1 ವರ್ಷದಲ್ಲಿ ನಾವು ಏನ್ ಮಾಡಿದೀವಿ? ಈ ರಾಜ್ಯದ ಬಡವರಿಗೆ ಏನ್ ಮೋದಿ ಸರ್ಕಾರದಿಂದ ನಷ್ಟಗಳು, ನೋವುಗಳು ಆಗ್ತಾ ಇತ್ತು, ಅದಕ್ಕೆ ನೆರವು ಕೊಡ್ತಕ್ಕಂತ ಕೆಲಸ ನಾವು ಮಾಡಿದೀವಿ. ಪದ್ಮಾವತಿ ಅವರು ಹೇಳಿದ್ರು, ತಿಂಗಳಿಗೆ ಒಂದು ಕುಟುಂಬಕ್ಕೆ 5,500 ಅಷ್ಟು ದುಡ್ಡು ಅವ್ರ ಪಾಕೆಟ್ ಅಲ್ಲಿ, ಅವ್ರ ಅಕೌಂಟ್ ಅಲ್ಲಿ ಹಾಕ್ತಕ್ಕಂತ ನಾವು ಕೆಲಸ ಮಾಡ್ತಾ ಇದೀವಿ. ಯಾಕೆ ಹಾಕ್ತಾ ಇದೀವಿ? ಅದು ಸುಮ್ಮನೆ ಹಾಕ್ತಾ ಇದೀವ? ಯಾಕೆ ಹಾಕ್ತಾ ಇದೀವಿ ಅಂದ್ರೆ, ಮೋದಿ ಅವರು ಸರ್ಕಾರ ರಚನೆ ಮಾಡಿದ ತಕ್ಷಣ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವತ್ತು ಅಕ್ಕಿ ಬೆಲೆ, ಇವತ್ತು ತರಕಾರಿ ಬೆಲೆ, ಇವತ್ತು ಅಡುಗೆ ಮಾಡುವ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಏನಾಗಿದೆ? ಯಾವ ಮಟ್ಟಕ್ಕೆ ಹೋಗಿದೆ ಇನ್ಫ್ಲೇಷನ್? ಯಾವ ಮಟ್ಟಕ್ಕೆ ಅನ್ಎಂಪ್ಲಾಯ್ಮೆಂಟ್ ಹೋಗಿದೆ? ಜನರಲ್ಲಿ, ಯುವಕರ ಹತ್ರ ಕೈ ಹಾಕಿ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಯಾರ್ಯಾರು ಹಣವಂತರು ಇದ್ದಾರೆ, ನಮ್ಮ ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಿಬಿಟ್ಟು ಲಕ್ಷಾಂತರ ಜನ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್, ಯಾರ ಹತ್ರ ಮಿಲಿಯನ್ಸ್ ಆಫ್ ಡಾಲರ್ಸ್ ಇಟ್ಕೊಂಡಿದ್ದಾರೆ, 100 ಕೋಟಿ ಇಟ್ಕೊಂಡಿದ್ದಾರೆ, ಅವರೆಲ್ಲ ದೇಶದ ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಿ ಆಚೆ ಹೋಗ್ತಾ ಇದ್ದಾರೆ. ಬಡವರು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಬಡವರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ 63%. ಬಟ್ ಅವರ ಪಾಲ್ ಏನಿದೆ ಸಂಪತ್ತಲ್ಲಿ ಎಷ್ಟಿದೆ? 4-5% ಇದೆ. ಶ್ರೀಮಂತರು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಎಷ್ಟಿದೆ? ಅವ್ರ ಸಂಪತ್ತಲ್ಲಿ ಪಾಲ್ ಎಷ್ಟಿದೆ? 60%, 70% ಸಂಪತ್ತಲ್ಲಿ ಪಾಲಿದೆ. ಟ್ಯಾಕ್ಸ್ ಕಟ್ತಾ ಇರೋದು 5%. ಮೋದಿ ಸರ್ಕಾರ ಇವತ್ತು ನಡೀತಾ ಇರೋದು, ಅವ್ರು ಕೆಲಸ ಮಾಡ್ತಾ ಇರೋದು ಈ ದೇಶದ ಜನರಿಗೆ ಅಂತ ಇಲ್ಲ, ಈ ದೇಶದ ಬಂಡವಾಳಶಾಹಿಗಳಿಗೆ, ಕಾರ್ಪೊರೇಟ್ ಕಂಪನೀಸ್ಗೆ, ಅದಾನಿ ಅಂಬಾನಿ ಅಂತ ಅವ್ರಿಗೆ ಗುಲಾಮಿ ಮಾಡ್ತಾ ಇರೋದು ಈ ಸರ್ಕಾರ. ದೇಶದ ಜನರಿಗೆ ಯಾವುದು ಸೇವೆ, ಯಾವ ರೀತಿಯಲ್ಲಿ ನೆರವು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕಾಗಿದೆ. ನಾವು ಮತ್ತೊಮ್ಮೆ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ
ಎಲ್ಲಾದ್ರೂ ಉಳ್ಕೊಂಡಿದೆ ಅಂದ್ರೆ ಭಾರತ ದೇಶ, ಅದು ಆ ಕೊಡುಗೆ ಹೋಗ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಅವರಿಗೆ, ನೆಹರು ಅವ್ರ ಕಾಲದಿಂದ ಹಿಡಿದು ಇವತ್ತವರೆಗೂ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಬಂದಿದೆ. ಮೊನ್ನೆ ತಾನೇ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಗಳು ಅವ್ರಿಗೆ ಹಿಡ್ಕೊಂಡೋಗಿ ಜೈಲ್ಗೆ ಹಾಕಿದ್ದಾರೆ. ಜಾರ್ಖಂಡಿನ ಹೇಮಂತ್ ಸೊರೇನ್ ಮುಖ್ಯಮಂತ್ರಿಗಳು ಅವ್ರಿಗೆ ಹಿಡ್ಕೊಂಡು ಎಲ್ಲ ಹಾಕಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ. ಇವ್ರು ಜೈಲ್ ಕಂಪ್ಲೀಟ್ ಅಪೋಸಿಷನ್ ಲೀಡರ್ಸ್ ನ ಜೈಲ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಜೈಲ್ಗೆ ಹಾಕಿದ್ರು, ಮತ್ತೆ ಫೈಟ್ ಮಾಡಿ ಆಚೆ ಬಂದ್ರು. ಇವತ್ತು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸಕ್ಕಾಗಿ ನಾವು ಹೋರಾಟ ಮಾಡೋದಲ್ಲ, ಬರೀ ನಮ್ಮ ಅಭ್ಯರ್ಥಿ ಗೆಲ್ಸ್ಬೇಕಂತ ಹೋರಾಟ ಮಾಡೋದಲ್ಲ. ಈ ದೇಶದ ಪ್ರಜಾಪ್ರಭುತ್ವವನ್ನು, ಈ ದೇಶದ ಬಡವರನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಆ ಜವಾಬ್ದಾರಿ ಸ್ವಾತಂತ್ರ್ಯಕ್ಕಿಂತ